ಬೆಂಗಳೂರಿನಲ್ಲಿ ಕಾರು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಸ್ಥಳದಲ್ಲೇ ಏರೋನಾಟಿಕಲ್ ಇಂಜಿನಿಯರ್ ಇದೀಗ ದುರ್ಮರಣವನ್ನ ಹೊಂದಿದ್ದಾರೆ. ಬೆಂಗಳೂರಿನಲ್ಲಿ ಕಾರು ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಸ್ಥಳದಲ್ಲೇ ಏರೋನಾಟಿಕಲ್ ಇಂಜಿನಿಯರ್ ದುರ್ಮರಣವನ್ನ ಹೊಂದಿದ್ದಾರೆ. ನೆಲಮಂಗಲದ 24 ವರ್ಷದ ನಂದಿನಿ ಮೃತ ದುರ್ದೈವಿಯಾಗಿದ್ದಾರೆ. ಕೆಲಸ ಮುಗಿಸಿ ಪಿಜಿಗೆ ವಾಪಸ್ ಆಗ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಘಟನೆ ನಡೆದಿದೆ. ತೀವ್ರ ರಕ್ತಸ್ರಾವದಿಂದ ಕೊನೆಯುಸಿರೆಳೆದಿದ್ದಾರೆ. ಬಾಗಲೂರಿನ ಕೆಐಎಡಿಬಿ ಸರ್ಕಲ್ ಬಳಿ ದುರ್ಘಟನೆ ನಡೆದಿದೆ. ಯಲಹಂಕದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕಾರು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಸ್ಥಳದಲ್ಲೇ ಇದೀಗ ಏರೋನಾಟಿಕಲ್ ಇಂಜಿನಿಯರ್ ದುರ್ಮರಣವನ್ನ ಹೊಂದಿದ್ದಾರೆ. 24 ವರ್ಷದ ಏರೋನಾಟಿಕಲ್ ಇಂಜಿನಿಯರ್ ಬಲಿಯಾಗಿದ್ದಾರೆ. ಬಾಗಲೂರಿನ ಕೆಐಎಡಿಬಿ ಸರ್ಕಲ್ನಲ್ಲಿ ಫಾರ್ಚುನರ್ ಕಾರಿಗೆ ಬೈಕ್ ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರಿ ನಂದಿನಿ ಏನಿದ್ರು ಅವರ ತಲೆಗೆ ಇದೀಗ ತೀವ್ರ ಪೆಟ್ಟಾಗಿತ್ತು. ಈ ವೇಳೆ ಗಾಯಾಳುವನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ನಂದಿನಿ ಇದೀಗ ಪ್ರಾಣ ತೆತ್ತಿದ್ದಾರೆ. ನೆಲಮಂಗಲದ ಹೊಸಕೂರಿನವರಾದ ನಂದಿನಿ ಬಾಗಲೂರಿನ ಪಿಜಿಯಲ್ಲಿ ವಾಸವಾಗಿದ್ರು. ನಿನ್ನೆ ಸಂಜೆ 6:30 ಹೊತ್ತಿಗೆ ಕೆಲಸದಿಂದ ವಾಪಸ್ಸಾಗುವಾಗ ಬಾಗಲೂರಿನ ಕೆಐಎಡಿಬಿ ಸರ್ಕಲ್ ಬಳಿ ಈ ಅಪಘಾತ ಕೂಡ ಸಂಭವಿಸಿದೆ. ತೀವ್ರ ರಕ್ತಸ್ರಾವದ ಪರಿಣಾಮ ನಂದಿನಿ ಇದೀಗ ಕೊನೆಯುಸಿರೆಳೆದಿದ್ದಾರೆ. ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು, ಚಿಕ್ಕಜಾಲ ಪೊಲೀಸರು ಕೂಡ ಇದೀಗ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸ್ಥಳದಲ್ಲೇ ಇದೀಗ ಏರೋನಾಟಿಕಲ್ ಇಂಜಿನಿಯರ್ ದುರ್ಮರಣವನ್ನ ಹೊಂದಿದ್ದಾರೆ. ನೆಲಮಂಗಲದ 24 ವರ್ಷದ ನಂದಿನಿ ಮೃತ ದುರ್ದೈವಿಯಾಗಿದ್ದಾರೆ. ಕೆಲಸ ಮುಗಿಸಿ ಪಿಜಿಗೆ ವಾಪಸ್ ಬರ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ. ಇವರು ಕೆಲಸವನ್ನ ಕೂಡ ಮಾಡ್ತಾ ಇದ್ರು ಬೆಂಗಳೂರಿನಲ್ಲಿ. ಈಗ ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು, ಚಿಕ್ಕಜಾಲ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ.